ನಮಸ್ತೆ, ವೆಲ್ಕಮ್ ಟು ದಿ ಜಾವಾ ಆ್ಯಂಡ್ ಸ್ಪ್ರಿಂಗ್ ಬೂಟ್ ಬಿಗಿನರ್ ಕೋರ್ಸ್. ಪ್ರೀವಿಯಸ್ ವಿಡಿಯೋದಲ್ಲೆಲ್ಲ ನಾವು ORM ಫ್ರೇಮ್ವರ್ಕ್ ಅಂದ್ರೇನು, JPA ಅಂದ್ರೇನು, ಹೈಬರ್ನೇಟ್ ಅಂದ್ರೇನು ಅಂತೆಲ್ಲ ಡಿಸ್ಕಸ್ ಮಾಡ್ತಾ ಬಂದಿದ್ದೀವಿ. ಆ ವಿಡಿಯೋಸ್ ಎಲ್ಲ ವೆರಿ ಇಂಪಾರ್ಟೆಂಟು. ಎಷ್ಟೊಂದು JPA ಮೆಥಡ್ಸ್ನ ಕೂಡ ಡಿಸ್ಕಸ್ ಮಾಡಿದ್ದೀವಿ. ನೀವೇನಾದರೂ ಆ ವೀಡಿಯೋಸ್ನ ಮಿಸ್ ಮಾಡಿದ್ದೀರಾ ಅಂತಂದರೆ ಡಿಸ್ಕ್ರಿಪ್ಷನ್ ಸೆಕ್ಷನಲ್ಲಿ ಆ ವಿಡಿಯೋ ಲಿಂಕ್ ಕೊಟ್ಟಿರ್ತೀನಿ. ಫಸ್ಟ್ ಆ ವೀಡಿಯೋಸ್ನ ವಾಚ್ ಮಾಡಿರಿ. ಇಲ್ಲಾಂದರೆ ನಿಮಗೆ ಈ ನೆಕ್ಸ್ಟ್ ಈ ವಿಡಿಯೋಸ್ ಎಲ್ಲ ನಿಮಗೆ ತುಂಬ ಕನ್ಫ್ಯೂಷನ್ಸ್ ಆಗುತ್ತೆ. ನನ್ನ ಹೆಸರು ಭೂಷಣ್. ನಾನು ಫುಲ್ ಟೈಮ್ ಜಾವಾ ಡೆವಲಪರಾಗಿ ವರ್ಕ್ ಮಾಡ್ತಿದ್ದೀನಿ. ಹಾಗೆಯೇ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಆಗಿರಿ, ನೋಟಿಫಿಕೇಷನ್ಸ್ನ ಟರ್ನ್ ಆನ್ ಮಾಡ್ಕೊಳ್ರಿ, ವಿಡಿಯೋನ ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ. ನೀವೆಷ್ಟು ಕಮೆಂಟ್ ಮಾಡ್ತಿರೋ, ಎಷ್ಟು ವೀಡಿಯೋಸ್ನ ಲೈಕ್ ಮಾಡ್ತಿರೋ ನನಗೆ ಅಷ್ಟು ಮೋಟಿವೇಟ್ ಸಿಗುತ್ತೆ. ಅದರಿಂದ ನಾನು ಇನ್ನಷ್ಟು ಜಾಸ್ತಿ ವೀಡಿಯೋಸ್ನ ಕ್ರಿಯೇಟ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ಸೊ ಅದಕ್ಕೆ ಆದಷ್ಟು ವೀಡಿಯೋಸ್ನ ಲೈಕ್ ಮಾಡಿರಿ. ಓಕೆ, ಈ ವಿಡಿಯೋದಲ್ಲಿ ಲಾಸ್ಟ್ ಇನ್ನೊಂದೇ ಒಂದು ಕ್ವೆರಿ ಇದೆ, ಡಿಲೀಟ್ ಕ್ವೆರಿ. ಅದನ್ನು ಯಾವ ರೀತಿ ನಾವು JPA ಯೂಸ್ ಮಾಡಿಕೊಂಡು ಕನ್ವರ್ಟ್ ಮಾಡೋದು ಅಂತ ಡಿಸ್ಕಸ್ ಮಾಡೋಣ. ವಾಪಸ್ಸು ಇಂಟೆಲಿಜೆಂಟ್ ಐಡಿಯಾಗೆ ಹೋಗೋಣ. ಅಲ್ಲಿ ಡಿಲೀಟ್ ಯೂಸರ್ ಅಂತ ಒಂದು ಮೆಥಡ್ ಇದೆ. ಅದರೊಳಗಡೆಗೆ ಡಿಲೀಟ್ ಕ್ವೆರಿನ ಬರೆದಿದ್ವಿ, SQL ಕ್ವೆರಿ. ಈ ವಿಡಿಯೋದಲ್ಲಿ ನಾವು ಯಾವ ರೀತಿ JPAನ ಯೂಸ್ ಮಾಡಿ ಡಿಲೀಟ್ ಮಾಡೋದು ಅಂತ ಡಿಸ್ಕಸ್ ಮಾಡೋಣ. ಅಗೈನ್ ಫಾರ್ ದಟ್ ವಿ ವಿಲ್ ಯೂಸ್ ಎಂಟಿಟಿ ಮ್ಯಾನೇಜರ್. ಫಸ್ಟ್ ನಾವು ಏನು ಮಾಡಬೇಕಿಲ್ಲಿ, ಒಂದು ಟೇಬಲಿಂದ ವೇರ್ ಕ್ಲಾಸ್ನ ಯೂಸ್ ಮಾಡಿ ನಾವು ರೆಕಾರ್ಡ್ನ ಡಿಲೀಟ್ ಮಾಡ್ತಿದ್ವಿ. ಓಕೆ, ಬಟ್ ನಮಗೆ JPAದಲ್ಲಿ ಡೈರೆಕ್ಟಾಗಿ ಒಂದು ಮೆಥಡ್ನ ಡಿಲೀಟ್ ಮಾಡೋದಕ್ಕಾಗಲ್ಲ. ಅಂದರೆ ಒಂದು ಆಬ್ಜೆಕ್ಟ್, ಒಂದು ರೆಕಾರ್ಡ್ನ ಡಿಲೀಟ್ ಮಾಡೋದಕ್ಕೆ ಆಪ್ಷನ್ ಇದೆ. ಓಕೆನಾ. ಫಾರ್ ಎಕ್ಸಾಂಪಲ್ ಎಂಟಿಟಿ ಮ್ಯಾನೇಜರ್ ಡಾಟ್ ರಿಮೂವ್ ಅಂತ ಒಂದು ಮೆಥಡ್ ಇದೆ. ಓಕೆನಾ, ನೋಡ್ಬೋದು. ಅಲ್ಲೇನು ಮಾಡ್ತೀವಿ, ಒಂದು ಆಬ್ಜೆಕ್ಟ್ನ ಪಾಸ್ ಮಾಡ್ತೀವಿ. ಅಂದರೆ ಎಂಟಿಟಿ ಆಬ್ಜೆಕ್ಟ್ನ ಪಾಸ್ ಮಾಡ್ತೀವಿ. ಹೆಂಗೆ ನಾವು ಪರ್ಸಿಸ್ಟಲ್ಲಿ ನಾವು ಒಂದು ಎಂಟೈರ್ ಜಾವಾ ಆಬ್ಜೆಕ್ಟ್ನ ಪಾಸ್ ಮಾಡಿದ್ವಲ್ಲ, ಹಾಗೆ ನಾವು ಡಿಲೀಟ್ ಮಾಡಬೇಕು ಅಂತಂದರೆ ಆ ಎಂಟೈರ್ ರೆಕಾರ್ಡ್ನ ಡಿಲೀಟ್ ಮಾಡಬೇಕು, ಆ ಒಂದು ರೋನ ಡಿಲೀಟ್ ಮಾಡಬೇಕು. ಬಟ್ ರೋ ಯಾವುದಕ್ಕೆ ಮ್ಯಾಪ್ ಆಗಿರುತ್ತೆ, ಎಂಟಿಟಿ ಆಬ್ಜೆಕ್ಟಿಗೆ ಮ್ಯಾಪ್ ಆಗಿರುತ್ತೆ. ಆ ಎಂಟಿಟಿ ಆಬ್ಜೆಕ್ಟ್ನೇ ನಾವು ರಿಮೂವ್ ಮಾಡೋದಕ್ಕೆ ಈ ಒಂದು ರಿಮೂವ್ ಮೆಥಡಿಗೆ ಎಂಟಿಟಿ ಆಬ್ಜೆಕ್ಟ್ನ ಪಾಸ್ ಮಾಡ್ತೀವಿ ಆ್ಯಸ್ ಎ ಪ್ಯಾರಾಮೀಟರ್ ಆಗಿ. ಬಟ್ ನಮಗೆ ಇಲ್ಲಿ ಪ್ಯಾರಾಮೀಟ್ರಲ್ಲಿ ಕಳಿಸ್ತಾ ಇರೋದು ಏನು ಕಳಿಸ್ತಾ ಇದ್ದೀವಿ, ಮೆಥಡಿಗೆ ID-ನ ಕಳಿಸ್ತಿದ್ದೀವಿ. ಸೊ ಫಸ್ಟ್ ನಾವೇನು ಮಾಡಬೇಕು, ID-ನ ಪಾಸ್ ಮಾಡಿ ಆ ಒಂದು ಆಬ್ಜೆಕ್ಟ್ನ ಗೆಟ್ ಮಾಡಬೇಕು. ರೈಟ್, ಇಲ್ಲಿ ನಾವು ಆಲ್ರೆಡಿ ಮಾಡಿದ್ದೀವಿ ಅದನ್ನು. ಫೈಂಡ್ ಯೂಸರ್ ಬೈ ID ಏನು ಮಾಡ್ತಿದ್ದೀವಿ, ಇಲ್ಲಿ ID-ನ ಪಾಸ್ ಮಾಡ್ತಿದ್ವಿ. ID-ನ ಪಾಸ್ ಮಾಡಿ ನಾವೇನು ಮಾಡ್ತಿದ್ದೀವಿ, ಫೈಂಡ್ ಮೆಥಡ್ನ ಕಾಲ್ ಮಾಡಿ ಆ ಒಂದು ಆಬ್ಜೆಕ್ಟ್ನ ಫೆಚ್ ಮಾಡ್ತಿದ್ವಿ. ಯೂಸರ್ ಆಬ್ಜೆಕ್ಟ್ನ ಪಾಸ್ ಮಾಡ್ತಿದ್ದೀವಿ, ಫೆಚ್ ಮಾಡ್ತಿದ್ವಿ. ಒಂದ್ಸಲ ನಮಗೆ ಯೂಸರ್ ಆಬ್ಜೆಕ್ಟ್, ಒಂದ್ಸಲ ಎಂಟಿಟಿ ಆಬ್ಜೆಕ್ಟ್ ನಮಗೆ ರಿಟ್ರೀವ್ ಆಯಿತು ಅಂತಂದರೆ ಆಮೇಲೆ ಅದನ್ನು ರಿಮೂವ್ ಮೆಥಡಿಗೆ ಈಸಿಯಾಗಿ ಪಾಸ್ ಮಾಡ್ಬೋದು. ರೈಟ್, ಸೊ ಫಸ್ಟಿಗೆ ನಾವೇನು ಇಲ್ಲಿ ಲೈನ್ ಕೋಡ್ ಬರೆದಿದ್ವಲ್ಲ, ಇದೇ ಲೈನ್ ಆಫ್ ಕೋಡ್ನೇ ಮತ್ತೆ ಕಾಪಿ ಪೇಸ್ಟ್ ಮಾಡೋಣ. ಓಕೆ, ರೈಟ್. ಸೊ ಈಗ ನಾವೇನು ಮಾಡಿದ್ವಿ, ಯೂಸರ್ ಕ್ಲಾಸಲ್ಲಿರೋ ID-ನ ಪಾಸ್ ಮಾಡಿ ನಾವು ಯೂಸರ್ ಆಬ್ಜೆಕ್ಟ್ನ ರಿಟ್ರೀವ್ ಮಾಡಿದ್ವಿ. ನಮಗೀಗ ಎಕ್ಸಿಸ್ಟಿಂಗ್ ಯೂಸರ್ ಸಿಕ್ಕಿದ್ದಾರೆ. ನೇಮಿಂಗ್ ಕನ್ವೆನ್ಷನ್ಸ್ ಎಲ್ಲ ವೆರಿ ಇಂಪಾರ್ಟೆಂಟು. ಚೆನ್ನಾಗಿ ನೇಮಿಂಗ್ ಕನ್ವೆನ್ಷನ್ಸ್ನ ಕೊಡೋದನ್ನು ಪ್ರಾಕ್ಟೀಸ್ ಮಾಡಿರಿ. ಓಕೆ, ಎಕ್ಸಿಸ್ಟಿಂಗ್ ಯೂಸರ್ ಸಿಕ್ಕಿದ್ದಾರೆ. ಈ ಎಕ್ಸಿಸ್ಟಿಂಗ್ ಯೂಸರಿಗೆ ರಿಮೂವ್ ಮೆಥಡಿಗೆ ನಾವು ಈ ಎಕ್ಸಿಸ್ಟಿಂಗ್ ಯೂಸರ್ನ ಪಾಸ್ ಮಾಡೋಣ. ದಟ್ಸ್ ಇಟ್. ರಿಮೂವ್ ಮೆಥಡ್ ಏನು ಮಾಡುತ್ತೆ, ಇಲ್ಲಿ ನೋಡ್ಬೋದು, ಇಟ್ ರಿಮೂವ್ಸ್ ಅ ಎಂಟಿಟಿ ಇನ್ಸ್ಟೆನ್ಸ್. ಓಕೆ, ಆ ಒಂದು ಎಂಟಿಟಿ ಇನ್ಸ್ಟೆನ್ಸ್ನ ರಿಮೂವ್ ಮಾಡುತ್ತೆ. ಪ್ಯಾರಾಮೀಟರ್ ಆಗಿ ನಾವು ಎಂಟಿಟಿನೇ ಪಾಸ್ ಮಾಡ್ತಿದ್ವಿ. ಓಕೆ, ಈಗ ಎಕ್ಸಿಸ್ಟಿಂಗ್ ಯೂಸರ್ನ ಪಾಸ್ ಮಾಡ್ತಿದ್ವಿ. ಈ ಮೆಥಡ್ ವಾಯ್ಡ್ ಆಗಿರೋದ್ರಿಂದ ಯಾವುದೇ ಥರ ನಾವು ರಿಟರ್ನ್ ವ್ಯಾಲ್ಯೂನ ರಿಟರ್ನ್ ಮಾಡೋಂಗಿಲ್ಲ. ಓಕೆ, ಸೊ ಈಗ ಸ್ಟಾಪ್ ಮಾಡೋಣ, ರೀಸ್ಟಾರ್ಟ್ ಮಾಡೋಣ. ಅಪ್ಲಿಕೇಶನ್ ರೀಸ್ಟಾರ್ಟ್ ಆಗಿದೆ. ವಾಪಸ್ ಬ್ರೌಸರಿಗೆ ಹೋಗೋಣ, ರಿಫ್ರೆಶ್ ಮಾಡ್ತೀನಿ. ಸೊ ಇಷ್ಟು ನೇಮ್ಸ್ ಇದೆ. ಇದರಲ್ಲಿ ನಾನು ಟೆಸ್ಟ್ ಅನ್ನೋ ಒಂದು ಆಬ್ಜೆಕ್ಟ್ ರೆಕಾರ್ಡ್ನ ಡಿಲೀಟ್ ಮಾಡೋಣ. ಸೊ ಡಿಲೀಟ್ ಇಟ್ ಡಿಲೀಟೆಡ್. ಓಕೆ, ಅದೇ ರೀತಿ ಹಲೋ ಡಿಲೀಟ್ ಮಾಡಬೇಕಾ, ಡಿಲೀಟ್ ಮಾಡಿ ಡಿಲೀಟ್ ಆಗುತ್ತೆ. ಸೊ ಇಲ್ಲೂ ಕೂಡ ನಾನು ಯಾವುದೇ ಥರ ಟ್ರಾನ್ಸಾಕ್ಷನಲ್ ಟೆಕ್ಷನ್ನ ಆ್ಯಡ್ ಮಾಡಿಲ್ಲ, ಬಿಕಾಸ್ ನಾನು ಮುಂಚೆಗೆ ಹೇಳ್ದಂಗೆ ದಟ್ ಈಸ್ ನಾಟ್ ನೆಸೆಸರಿ. ಓನ್ಲಿ ಇನ್ಸರ್ಟ್ ಮತ್ತು ಅಪ್ಡೇಷನಿಗೆ ರೆಕ್ವೈರ್ಡ್ ಇದೆ. ಮೋರ್ ಓವರ್ ನಾವು ಆಲ್ರೆಡಿ ಅದನ್ನು ಕ್ಲಾಸಿಗೆ ಮೂವ್ ಮಾಡಿಬಿಟ್ಟಿದ್ದೀವಿ, ಕ್ಲಾಸ್ ಲೆವೆಲಿಗೆ. ಓಕೆನಾ, ನಾವಿಲ್ಲಿ ಎಕ್ಸ್ಪ್ಲಿಸಿಟ್ಟಾಗಿ ನಾವೇನು ಮೆಥಡಿಗೆ ಆ್ಯಡ್ ಮಾಡೋ ಅವಶ್ಯಕತೆ ಇಲ್ಲ. ಇನ್ ಕೇಸ್ ಈ ಒಂದು ಪರ್ಟಿಕ್ಯುಲರ್ ಮೆಥಡಿಗೆ ನಾವು ಆ್ಯಡ್ ಮಾಡಿದ್ರೂ ನಡೆಯುತ್ತೆ, ಆ್ಯಡ್ ಮಾಡದೇ ಇದ್ರೂ ನಡೆಯುತ್ತೆ. ಬಟ್ ಹವೆವರ್, ಜಸ್ಟ್ ಫಾರ್ ದ ಕನ್ಸಿಸ್ಟೆನ್ಸಿ ವಿ ಹ್ಯಾವ್ ಆಡೆಡ್ ಇಟ್ ಟು ದಿ ಕ್ಲಾಸ್ ಲೆವೆಲಿಗೆ ಆ್ಯಡ್ ಮಾಡಿದ್ವಿ. ಮೇನ್ ಬೇಕಾಗಿರೋದು ಅಪ್ಡೇಟ್ ಮತ್ತು ಇನ್ಸರ್ಷನ್ ಸ್ಟೇಟ್ಮೆಂಟ್ಸ್ಗಳಿಗೆ ನಮಗೆ ಟ್ರಾನ್ಸಾಕ್ಷನ್ ನೋಟೇಷನ್ನ ಅವಶ್ಯಕತೆ ಇದೆ. ಎಲ್ಲ ಒಂದು SQL ಕ್ವೇರೀಸ್ನ ನಾವು ಕನ್ವರ್ಟ್ ಮಾಡಿದ್ವಿ. ಓಕೆನಾ, ಸ್ಟಾರ್ಟಿಂಗ್ ಫ್ರಮ್ ಕ್ರಿಯೇಟ್ ಯೂಸರ್. ಸೊ ನಾನೆಲ್ಲದನ್ನು ರಿಮೂವ್ ಮಾಡ್ತೀನಿ. ಓಕೆ, ಸೊ ಆರ್ ಲೆಟ್ಸ್ ಕೀಪ್ ಇಟ್. ಓಕೆನಾ, ನಿಮ್ಮ ರೆಫರೆನ್ಸಿಗೆ ಇರಲಿ ಇದು. ಓಕೆನಾ, ಬಟ್ ನೀವು ನೋಡ್ಬೋದು ಈಸಿಯಾಗಿ ನಾನು ಯಾವುದೇ ಕಾರಣಕ್ಕೂ ಯಾವುದೇ ಒಂದು ಮೆಥಡಲ್ಲಿ ನಾನು SQL ಕ್ವೇರೀಸ್ನ ಬರ್ದಿಲ್ಲ. ಎಲ್ಲದನ್ನು ರಿಮೂವ್ ಮಾಡಿ JPAನ ಯೂಸ್ ಮಾಡಿದ್ದೀನಿ. ಓಕೆನಾ, ಬಟ್ ನಾವು ನೋಡ್ಬೋದು ನಿಮಗೆ ನಾನು ಯಾವುದೇ ಥರ ಒಂದು, ಫಸ್ಟ್ ಆಫ್ ಆಲ್ ಈ ಮೆಥಡು ಕೂಡ ನಮಗೆ ಬೇಡ. ಓಕೆನಾ, ಫೈನ್. ಇದನ್ನು ರಿಮೂವ್ ಮಾಡ್ಬೋದು ಅಥವಾ ಕಮೆಂಟು ಮಾಡ್ಬೋದು. ನಾನು ಜಸ್ಟ್ ಕಮೆಂಟ್ ಮಾಡ್ತೀನಿ, ಇಟ್ ಈಸ್ ನಾಟ್ ನೆಸೆಸರಿ ಅಂತ ಹೇಳಲಿಕ್ಕೆ. ಹಾರ್ಡ್ಲಿ ಈ ಒಂದು ಕ್ಲಾಸಲ್ಲಿ ಅದೇ ರೀತಿ ನಮಗೆ ಈ JDBC ಟೆಂಪ್ಲೇಟ್ ಕೂಡ ಬೇಡ. ಇದನ್ನು ಕೂಡ ಕಾಮೆಂಟ್ ಮಾಡ್ತೀನಿ. ಇದನ್ನು ಕಾಮೆಂಟ್ ಮಾಡಿದ್ವಿ ಅಂತಂದರೆ ಇದನ್ನು ಕೂಡ ಕಾಮೆಂಟ್ ಮಾಡಬೇಕಾಗತ್ತೆ. ಅದೇ ರೀತಿ ಓಕೆ ಫೈನ್,
ನೋ ಪ್ರಾಬ್ಲಮ್, ಲೆಟ್ ಇಟ್ ಬಿ, ನಿಮ್ಮ ರೆಫರೆನ್ಸಿಗೆ ಇರಲಿ, ಫ್ಯೂಚರ್ ರೆಫರೆನ್ಸಿಗೆ, ರೈಟ್? ಓಕೆ. ಸೊ ಇದನ್ನು ಕರೆಕ್ಟಾಗಿ ಅಬ್ಸರ್ವ್ ಮಾಡಿದರೆ ಹಾರ್ಡ್ಲಿ 10 ಲೈನ್ಸ್ ಇರ್ಬೋದು, ಓಕೆನಾ? ಪ್ರತಿ ಒಂದೊಂದು ಮೆಥಡಲ್ಲೂ ಒಂದೊಂದು ಲೈನ್ ಕೋಡ್ನ ಬರೆದಿದ್ದೀವಿ, ಓಕೆನಾ? ಜಸ್ಟ್ ಆ ಒಂದು ಎಂಟಿಟಿ ಮ್ಯಾನೇಜರ್ನ ಯೂಸ್ ಮಾಡಿ ನಮಗೆ ಬೇಕಾಗಿರೋ ಕ್ರಿಯೇಟ್ ಕ್ವೆರಿ, ಪರ್ಸಿಸ್ಟ್, ಅದೇ ರೀತಿ ಫೈಂಡ್, ಮರ್ಜ್, ರಿಮೂವ್ 4ರಿಂದ 5 ಮೆಥಡ್ ಇದ್ದಾವೆ. ಈ 5 ಮೆಥಡ್ನ ನೀವು ಯೂಸ್ ಮಾಡಿ ಇವು ನೆನಪಿಟ್ಕೊಂಡ್ರಿ ಅಂತಂದರೆ ನೀವು ಆರಾಮಾಗಿ ಇಂಟರ್ವ್ಯೂ ಕ್ರ್ಯಾಕ್ ಮಾಡ್ದಂಗೆ. ಅಫ್ಕೋರ್ಸ್ ಎಷ್ಟೊಂದು ಕಾನ್ಸೆಪ್ಟ್ಸ್ ಇದೆ ಇದರಲ್ಲಿ, ಬಟ್ ನಿಮಗೆ ಬೇಸಿಕ್ಸ್ ಆಗಿ ನಿಮಗೆ ಗೊತ್ತಿರಬೇಕು ಆಸ್ ಎ ಬಿಗಿನರ್ ಆಗಿ ಅಂತಂದರೆ ದಿಸ್ ಇಸ್ ಮೋರ್ ದೆನ್ ಎನಫ್, ಓಕೆನಾ? ಸೊ ಇಟ್ಸ್ ವೆರಿ ಇಂಪಾರ್ಟೆಂಟ್ ಇದು, ಓಕೆನಾ? ನೀವು ಇದ್ರ ಮೇಲೆ ಮತ್ತೆ ಎಷ್ಟು ಪ್ರಾಜೆಕ್ಟ್ಸ್ನ ನೀವು ಮಾಡ್ತಾ ಹೋಗ್ತಿರಲ್ಲ ಅಷ್ಟು ನಿಮಗೆ ಈಸಿಯಾಗಿ ಅರ್ಥ ಆಗ್ತಾ ಹೋಗುತ್ತೆ. ಅದಕ್ಕೆ ಆದಷ್ಟು ನೀವು ಕ್ಲಾಸ್ ಮುಗಿದ ಮೇಲೆ ಬೇರೆ ಬೇರೆ ಪ್ರಾಜೆಕ್ಟ್ಸ್ನ ಕ್ರಿಯೇಟ್ ಮಾಡ್ತಾ ಹೋಗ್ರಿ. ನಾನು ಯೂಸರ್ ಪ್ರಾಜೆಕ್ಟ್ನ ಕ್ರಿಯೇಟ್ ಮಾಡಿದ್ದೀನಿ, ಎಂಪ್ಲಾಯಿ ಪ್ರಾಜೆಕ್ಟ್ ಕ್ರಿಯೇಟ್ ಮಾಡಿರಿ, ಕಸ್ಟಮರ್ ಪ್ರಾಜೆಕ್ಟ್ ಕ್ರಿಯೇಟ್ ಮಾಡಿರಿ, ಕಾಲೇಜ್ ಪ್ರಾಜೆಕ್ಟ್ ಮಾಡಿರಿ. ಈ ಥರ ಮಾಡಿದಾಗ ಈ ಥರನೆಲ್ಲ ಯೂಸ್ ಮಾಡ್ತಾ ಹೋಗ್ರಿ. ನಿಮಗೆ ಆವಾಗ ಪ್ರಾಕ್ಟೀಸ್ ಆಗ್ತಾ ಹೋಗುತ್ತೆ. ನೀವು ಎಷ್ಟು ಪ್ರಾಕ್ಟೀಸ್ ಮಾಡ್ತಿರಲ್ಲ ಅಷ್ಟು ನಿಮಗೆ ನೆನಪುಳಿಯುತ್ತೆ ಮೆಥಡ್ಸ್ಗಳೆಲ್ಲ, ಓಕೆನಾ? ನೀವು ಪ್ರಾಕ್ಟೀಸೇ ಮಾಡ್ದಂಗೆ ಸುಮ್ಮನೆ ನೀವು ಮೆಥಡ್ಸ್ನ ನೆನಪಿಟ್ಕೊಳಕ್ಕಾಗಲ್ಲ. ನಾವೆಲ್ಲ ಏನಕ್ಕೆ ಇಷ್ಟೊಂದು ಮೆಥಡ್ಸ್ನ ನೆನಪಿಟ್ಕೊತೀವಿ ಅಂದರೆ ಎವ್ರಿ ಡೇ ಟು ಡೇ ಡೆವಲಪ್ಮೆಂಟಲ್ಲಿ ಈ ಮೆಥಡ್ಸ್ಗಳನ್ನ ಯೂಸ್ ಮಾಡ್ತಾ ಇರ್ತೀವಿ. ಸೊ ಹಂಗಾಗಿ ನಮಗೆ ನೆನಪಿರುತ್ತೆ, ಟಚಲ್ಲಿರ್ತೀವಿ. ಸೊ ನೀವು ಬಿಗಿನರ್ ಆಗಿದ್ದೀರಾ ಅಂತಂದರೆ, ನಿಮಗೆ ಪ್ರಾಜೆಕ್ಟ್ಸ್ ಇಲ್ಲ ಅಂತಂದರೆ ನೀವು ಪ್ರಾಜೆಕ್ಟ್ನ ಕ್ರಿಯೇಟ್ ಮಾಡಿ ಪ್ರಾಕ್ಟೀಸ್ ಮಾಡ್ತಾ ಇರಿ. ಸೊ ನಿಮಗೆಲ್ಲ ನೆನಪುಳಿಯುತ್ತೆ. ವಿಡಿಯೋನ ಎಂಡ್ ಮಾಡೋಕ್ಕಿಂತ ಮುಂಚೆ ಒಂದು ಲಾಸ್ಟ್ ಏನು ಮಾಡೋಣಪ್ಪ ಅಂತಂದರೆ ಯೂಸರ್ ಎಂಟಿಟಿಗೆ ಹೋಗೋಣ. ಇಲ್ಲಿ ನಾನು ಮುಂಚೆಗೆ ಹೇಳಿದ್ದೆ, ಇದರಲ್ಲಿ ಟೇಬಲ್ ಅನೋಟೇಷನ್ನು, ಆಮೇಲೆ ಕಾಲಮ್ ಅನೋಟೇಷನ್ನು ಇದೆಲ್ಲ ಆ್ಯಕ್ಚುಲಿ ಆಪ್ಷನಲ್, ಓಕೆನಾ? ಇಲ್ಲಿ ಯೂಸರ್ ಕ್ಲಾಸಿಗೆ ನಾನು ಏನು ನೇಮ್ ಕೊಟ್ಟಿದ್ದೀನಿ, ಯೂಸರ್ ಅಂತ ಕೊಟ್ಟಿದ್ದೀನಿ. ಇದನ್ನು ಯಾವ ಟೇಬಲಿಂಗ್ ಮ್ಯಾಪ್ ಮಾಡ್ತಿದ್ದೀನಿ, TBL ಯೂಸರ್ಸ್ ಅಂತೇಳಿ. ಇನ್ ಕೇಸ್ ಏನಾದರೂ ಈ ಟೇಬಲ್ ನೇಮು ಮತ್ತು ಕ್ಲಾಸ್ ನೇಮು ಸೇಮ್ ಇದ್ದಿದ್ದರೆ ನಮಗೆ ಈ ಟೇಬಲ್ ಅನೋಟೇಷನ್ ಅವಶ್ಯಕತೆಯೇ ಇರ್ತಿರಲಿಲ್ಲ. ಬಟ್ ಹವೆವರ್ ನಾವಿಲ್ಲಿ ಟೇಬಲ್ ನೇಮ್ ಡಿಫ್ರೆಂಟ್ ಆಗಿರೋದ್ರಿಂದ ಟೇಬಲ್ ಅನೋಟೇಷನ್ ಆ್ಯಡ್ ಮಾಡಿದ್ದೀನಿ. ಬಟ್ ಹವೆವರ್ ನೀವು ಇದನ್ನು ನೋಡ್ಬೋದು, ಕಾಲಮ್ ಅನೋಟೇಷನ್ ಒಳಗಡೆಗೆ ಇಲ್ಲೂ ID ಅಂತಿದೆ, ನಮ್ಮ ಡೇಟಾಬೇಸಲ್ಲೂ ಕೂಡ ID ಅಂತಲೇ ಇದೆ, ಹೌದಾ? ಸೊ ಹಿಂಗಿದ್ದಾಗ ಕಾಲಮ್ ಅನೋಟೇಷನ್ ಅವಶ್ಯಕತೆಯೇ ಇಲ್ಲ. ಸೊ ಇದು ನೇಮಿಗಾಯಿತು. ಸೊ ಇದರ ಅವಶ್ಯಕತೆಯೇ ಇಲ್ಲ, ವಿ ಕ್ಯಾನ್ ಕಾಮೆಂಟ್ ಇಟ್. ಅದೇ ರೀತಿ ನೇಮಿಗೂ ಅಷ್ಟೇ, ಇಲ್ಲಿ ನೇಮ್ ಅಂತಿದೆ, ಇಲ್ಲೂ ಕೂಡ ನಮಗೆ ಫೀಲ್ಡ್ ನೇಮ್ ಅಂತಲೇ ಇದೆ. ಸೊ ವಿ ಕ್ಯಾನ್ ಕಾಮೆಂಟ್ ದಿಸ್ ಆಲ್ಸೋ. ಇಮೇಲ್ ಅಂತಿದೆ, ಇಲ್ಲೂ ಕೂಡ ಇಮೇಲ್ ಅಂತಿದೆ. ಹಾಗಿದ್ದಾಗ ಈ ಕಾಲಮ್ ಅನೋಟೇಷನ್ ಅವಶ್ಯಕತೆ ಇಲ್ಲ ನಮಗೆ. ವಿ ಕ್ಯಾನ್ ರಿಮೂವ್ ದಟ್, ವಿ ಕ್ಯಾನ್ ಇಗ್ನೋರ್ ದಟ್. ಸ್ಟಾರ್ಟ್ ಮಾಡ್ತೀನಿ. ಅಪ್ಲಿಕೇಶನ್ ಸ್ಟಿಲ್ ರನ್ ಆಗುತ್ತೆ, ಯಾವುದೇ ಥರ ಎಕ್ಸೆಪ್ಷನ್ ಬರಲ್ಲ ನಮಗೆ. ಫಂಕ್ಷನಾಲಿಟಿಗಳೆಲ್ಲ ಮೊದಲಿನ ಥರನೇ ವರ್ಕ್ ಆಗುತ್ತೆ. ವಿ ಕ್ಯಾನ್ ಟ್ರೈ ದಟ್. ಹೊಸ ಯೂಸರ್ನ ಕ್ರಿಯೇಟ್ ಮಾಡೋಣ. test@example.com ಕ್ಲಿಕ್ ಸೇವು ಆಯಿತು. ಅದಾದಮೇಲೆ ಅಪ್ಡೇಟ್ ಮಾಡಿದ್ರೆ ಅಪ್ಡೇಟ್ ಮಾಡೋಣ. ಟೆಸ್ಟ್ 1 2 3 ಕ್ಲಿಕ್ ಸೇವ್. ಅಪ್ಡೇಟ್ ಆಯಿತು. ಡಿಲೀಟ್ ಮಾಡದಿದ್ದರೆ ಡಿಲೀಟ್ ಮಾಡೋಣ, ಡಿಲೀಟ್ ಕೂಡ ಆಗುತ್ತೆ, ರೈಟ್? ಮೊದಲಿನ ಥರನೇ ವರ್ಕ್ ಆಗ್ತಿದೆ. ಸೊ ನಾವು ಯಾವುದೇ ಥರ ಇಲ್ಲಿ ಮ್ಯಾಪಿಂಗಿನ ಅವಶ್ಯಕತೆ ಇಲ್ಲ ಕಾಲಮ್ನ. ಏನಕ್ಕೆ ಅಂತಂದರೆ ಈ ಫೀಲ್ಡ್ ನೇಮು ಆ ಒಂದು ಟೇಬಲಲ್ಲಿ, ಯಾಕಂದರೆ ಟೇಬಲ್ನ ಮ್ಯಾಪ್ ಮಾಡಿದ್ದೀವಿ, ಟೇಬಲ್ ಇನ್ಫಾರ್ಮೇಷನ್ ಅಂತ ಕೊಟ್ಟಿದ್ದೀವಿ ನಾವು TBL ಯೂಸರ್ಸ್. ಈ ಟೇಬಲ್ ಯೂಸರ್ಸಲ್ಲಿ ಏನು ಕಾಲಮ್ಸ್ ಇದಾವಲ್ಲ ಅದು ಫೀಲ್ಡ್ ನೇಮ್ಸಿಗೆ ಮ್ಯಾಚ್ ಆಗುತ್ತೆ. ಸೊ ಹಾಗಾಗಿ ನಾವು ಎಕ್ಸ್ಪ್ಲಿಸಿಟಾಗಿ ಕೊಡೋ ಅವಶ್ಯಕತೆ ಇಲ್ಲ, ರೈಟ್? ಫೈನ್. ಅದೇ ರೀತಿ ಜನರೇಟೆಡ್ ವ್ಯಾಲ್ಯೂ ಅನೋಟೇಷನ್ನು, ID ಅನೋಟೇಷನ್ ಇದೆಲ್ಲ ಮ್ಯಾಂಡೇಟರಿ, ಓಕೆನಾ? ಎಂಟಿಟಿ ಅನೋಟೇಷನ್ ಇದೆಲ್ಲ ಮ್ಯಾಂಡೇಟರಿ. ಸೊ ಟೇಬಲ್ ಅನೋಟೇಷನ್ನ ವಿ ಕ್ಯಾನ್ ಇಗ್ನೋರ್ ಇಫ್ ದ ಆಬ್ಜೆಕ್ಟ್ ನೇಮು ಅಂದರೆ ಆ ಒಂದು ಯೂಸರ್ ಕ್ಲಾಸ್ ನೇಮು ಮತ್ತು ಟೇಬಲ್ ನೇಮು ಸೇಮ್ ಇತ್ತಂದರೆ ವಿ ಕ್ಯಾನ್ ಇಗ್ನೋರ್ ದಟ್. ಆಲ್ ರೈಟ್. ಸೊ ಇಷ್ಟಂತೂ ಗೊತ್ತಾಗಿದೆ. ನೆಕ್ಸ್ಟ್ ವಿಡಿಯೋದಲ್ಲಿ ವೆರಿ ಇಂಪಾರ್ಟೆಂಟ್ ಇನ್ನೊಂದು ಟಾಪಿಕ್ ಇದೆ, ಅದನ್ನು ಡಿಸ್ಕಸ್ ಮಾಡೋಣ.